ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸಂಚಿಕೆ ಏನಾಗಿದೆ ನೋಡೋಣ. ತಾಂಡವ ಕೋಪ ಮಾಡಿಕೊಂಡು ಭಾಗ್ಯಳ ಮನೆ ಮುಂದೆ ಬರ್ತಾನೆ. ಕೆಳಗಡೆ ಇಳಿದು ಶ್ರೇಷ್ಠ ಹೇಳ್ತಾಳೆ, ಬೇಡ ತಾಂಡವ್, ಇವತ್ತೇನು ಹಬ್ಬದ ದಿನ ಹೋಗೋದು ಬೇಡ, ಬೇರೆ ಯಾವಾಗಾರು ಒಂದ್ಸಲ ನೋಡ್ಕೊಳ್ಳೋಣ, ಬನ್ನಿ ಇವಾಗ ಹೋಗೋದು ಬೇಡ ಅಂತ ಹೇಳ್ತಾಳೆ. ಅದಕ್ಕೆ ಅವನು ತುಂಬ ಕೋಪ ಮಾಡ್ಕೊಂಡಿರ್ತಾನೆ. ಏಯ್, ನಿನಗೆ ಬರೋ ಇಷ್ಟ ಇದ್ದರೆ ಬರೋಂಗಿದ್ರೆ ಬಾ, ಇಲ್ಲ ಅಂದರೆ ಸುಮ್ಮನೆ ಇಲ್ಲೇ ನಿಂತ್ಕೊಂಡು ಸಾಯಿ, ಏನಕ್ಕೆ ನನಗೆ ಹಂಗೆ ಹೇಳ್ತಾ ಇದೀಯಾ? ನನಗೆ ನನ್ನ ಮಗಳ ಜೀವನನೇ ಮುಖ್ಯ, ನೀನು ಹಿಂಗೆಲ್ಲ ಮಧ್ಯದಲ್ಲಿ ಬರಬೇಡ, ಇವತ್ತು ಭಾಗ್ಯಗಳನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಹೊರಟೋಗ್ತಾನೆ. ಆಮೇಲೆ ಅವಳು ನಿಮಿಷ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ, ಅಯ್ಯೋ ದೇವರೇ, ಇದೇನಾದರೂ ನಾನೇ ಸೈನ್ ಮಾಡಿದ್ದು ಅಂತ ಗೊತ್ತಾಗ್ಬಿಟ್ರೆ ನಾನು ನಿಜವಾಗ್ಲೂ ನಾನು ಬಿಡ್ತಾನೆ, ಸಾಯಿಸೇ ಬಿಡ್ತಾನೆ ಅಷ್ಟೇ ಅಂತ ಹೇಳಿ ಅವಳು ಓಡೋಡಿ ಅವನ ಹಿಂದೆ ಹೊರಟೋಗ್ತಾಳೆ. ಅವನು ಮನೆಗೆ ಹೋಗಿ, ಏಯ್ ಭಾಗ್ಯ ಎಲ್ಲಿದೆಯಾ ಅಂತೇಳಿ ಎಲ್ಲರನ್ನೂ ಕರೆದು ಕಿರಿಸ್ತಾ ಇರ್ತಾನೆ. ಸರಿ, ಎಲ್ಲರೂ ಹೊರಗಡೆ ಬಂದು ಅವರಮ್ಮ, ಏಯ್ ನೀನು ಯಾಕೋ ಬಂದೆ ಇಲ್ಲಿಗೆ ಅಂತ ಕೇಳ್ತಾರೆ. ಅದಕ್ಕೆ ಅವನು, ಏಯ್ ಇವತ್ತು ಯುಗಾದಿ ಹಬ್ಬ ಅಲ್ವಾ, ಅವಳಿಗೆ ಹಬ್ಬ ಮಾಡೋಕ್ಕೆ ಬಂದಿದ್ದೀನಿ, ಮಂಗಳಾರತಿ ಮಾಡೋಕ್ಕೆ ಬಂದಿದ್ದೀನಿ, ಇರು. ಎಲ್ಲಿ ಅವಳು ನಿಮ್ಮ ಸೊಸೆ? ಅಯ್ಯೋ ಅಲ್ಲ ಅಲ್ಲ, ಅವಳು ನಿನ್ನ ಮುದ್ದಿನ ಮಗಳಲ್ವಾ, ಅವಳನ್ನು ಕರಿ ಹೊರಗಡೆ, ಅವಳು ಏನು ಮಾಡಿದ್ದಾಳೆ ಅಂತ ನಾನು ಇವಾಗ ಹೇಳ್ತೀನಿ, ಎಲ್ಲಿದ್ದಾಳೆ ಎಲ್ಲಿದೆಯಾ ಅಂತ ಕಿರಿಚ್ತಾ ಇರ್ತಾನೆ. ಅಷ್ಟರಲ್ಲಿ ಭಾಗ್ಯ ಮತ್ತು ತನ್ವಿ ಇಬ್ಬರು ಮನೆಗೆ ಬರ್ತಾ ಇರ್ತಾರೆ. ಬನ್ನಿ ಮೇಡಮ್ ಬನ್ನಿ, ಆರಾಮಾಗಿ ಒಂದು 5 ನಿಮಿಷ ಕೂತ್ಕೊಳ್ಳಿ, ಏನಾದರೂ ನೀರಿದ್ರೆ ಬೇಕಂದರೆ ಕುಡೀರಿ, ತುಂಬ ಗನಂದಾರಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಲ್ವಾ ಹೊರಗಡೆಯಿಂದ, ಅದಕ್ಕೆ ಬನ್ನಿ ಅಂತ ಹೇಳಿ ಕೇಳ್ತಾನೆ. ನೋಡು, ಯಾಕೋ ಆ ಥರ ಎಲ್ಲ ಮಾತಾಡ್ತಾ ಇದೀಯಾ ಅಂತಂದರೆ, ಹೋಗಿ ಅಲ್ಲಿ ಕೇಳು, ನಿಮ್ಮ ಮಗಳು ಮತ್ತು ನಿನ್ನ ಮೊಮ್ಮಗಳನ್ನ ಕೇಳು ಏನು ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ. ಈ ಕಡೆ ಸುಂದ್ರಿ, ಈ ಥರ ಎಲ್ಲ ಮಾತಾಡೋದು ಬಿಟ್ಟು ನೆಟ್ಟಿಗೆ ಮಾತಾಡೋದು ಕಲಿ, ಕೊಂಕಣ ಸುತ್ತಿ ಮೈಲಾರಿಗೆ ಬರಬೇಡ, ನೆಟ್ಟಿಗೆ ವಿಷಯಕ್ಕೆ ಬಾ ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಇವನು ತಾಂಡವು, ಸರಿ ಆಯಿತು ಹೇಳ್ತೀನಿ ಇರು ಅಂತ ಹೇಳಿಬಿಟ್ಟು, ನಿಮ್ಮ ಮೊಮ್ಮಗಳಿದ್ದಾಳಲ್ಲ ತನ್ವಿ, ಅವಳು ಇವತ್ತು ಪೊಲೀಸ್ ಕೈ ಸಿಕ್ಕಾಕೊಂಡಿದ್ಲು, 18 ವರ್ಷದ ಒಳಗಿನ ಮಕ್ಳುಗಳು ರೆಸಾರ್ಟ್ಗೆ ಹೋಗಂಗಿಲ್ಲ ಅಂತ ಹೇಳಿದರು, ಅವನು ಮ್ಯಾನೇಜರು ಸೈನ್ ಹಾಕ್ಸ್ಕೊಬನ್ನಿ ಅಂತ ಹೇಳಿದ್ದಾನೆ, ಅದಕ್ಕೆ ಮನೆ ಹಾಳು ಭಾಗ್ಯ ಸೈನ್ ಹಾಕ್ಬಿಟ್ಟು ಕಳಿಸಿದಾಳೆ ನನ್ನ ಮಗಳನ್ನ ರೆಸಾರ್ಟ್ಗೆ. ಅವನು ಪೊಲೀಸವ್ರು ನನಗೆ ಕಾಲ್ ಮಾಡಿದರು ಅಂತೇಳಿ ಹೇಳ್ತಾರೆ. ಅದನ್ನು ಕೇಳಿದ ತಕ್ಷಣ ಎಲ್ರಿಗೂ ಶಾಕ್ ಆಗುತ್ತೆ, ಏಕೆಂದರೆ ಯಾರು ಮನೇಲಿ ಯಾರು ಸೈನ್ ಮಾಡಿಕೊಟ್ಟಿರ್ಲಿಲ್ವಲ್ಲ ಅದಕ್ಕೆ. ಆಮೇಲೆ, ಹೇಯ್, ಆ ಥರ ಎಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಕಣೋ, ಭಾಗ್ಯ ಆ ಥರ ಮಾಡೋದೇ ಇಲ್ಲ, ಅವಳು ಸೈನೇ ಹಾಕಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳು ಹಾಕಿಲ್ಲ ಅಂದ್ರೆ ಇನ್ಯಾರು ಹಾಕ್ತಾರೆ, ನಾನೇ ಅವಳಿಗೆ ಸೈನ್ ಹಾಕಲ್ಲ ಅಂತ ಬೈದ್ಬಿಟ್ಟು ಕಳಿಸಿದ್ದೆ, ತನ್ವಿ ಬಂದಿದ್ಲು ನನ್ನ ಹತ್ರ, ಮತ್ತು ಇನ್ಯಾರು ಹಾಕ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಭಾಗ್ಯ, ನೋಡಿ, ನನ್ನ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡಿ ತಾಂಡು ಅವರೇ, ನಾನು ಯಾವುದೇ ಕಾರಣಕ್ಕೂ ಅವಳಿಗೆ ಸೈನ್ ಹಾಕ್ಕೊಟ್ಟಿಲ್ಲ, ನಾನು ಸೈನ್ ಹಾಕಿಲ್ಲ, ನೀವು ಹಾಕಿಲ್ಲ ಅಂದರೆ ಮತ್ತೆ ಇನ್ಯಾರು ಸೈನ್ ಹಾಕ್ಕೊಟ್ರು ಅಂದ ತಕ್ಷಣ ಆ ಶ್ರೇಷ್ಠಗೆ ಭಯ ಕಾಡ್ತಾ ಇರುತ್ತೆ. ಆಮೇಲೆ ತನ್ವಿನ ಕೇಳ್ತಾರೆ, ತನ್ವಿ ಬಾಯ್ ಬಿಡು, ಇವಾಗ ಹೇಳು, ಯಾರು ಸೈನ್ ಹಾಕ್ಕೊಟ್ಟಿದ್ದು ನಿನಗೆ ಅಂತ ಕೇಳ್ತಾರೆ. ಅವಳು ಮಾತಾಡೋದೇ ಇಲ್ಲ. ಆಮೇಲೆ ಎಲ್ಲರೂ ಕೋಪ ಮಾಡಿಕೊಂಡು ರೇಗದ ಮೇಲೆ ತನ್ವಿ, ಶ್ರೇಷ್ಠ ಆಂಟಿನೇ ಸೈನ್ ಹಾಕ್ಕೊಟ್ಟಿದ್ದು ಅಂತ ಹೇಳ್ಬಿಡ್ತಾಳೆ. ಆಮೇಲೆ ಎಲ್ಲರೂ ಶ್ರೇಷ್ಠನ ಕಡೆ ನೋಡ್ತಾ ಇರ್ತಾರೆ. ಭಾಗ್ಯ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ತಾಂಡವೇ ಒಂದು ಕಪಾಳಕ್ಕೆ ಹೊಡಿತಾನೆ. ಆಮೇಲೆ, ಯಾಕೆ ಹೊಡಿತಾ ಇದೆಯಾ ಅಂತ ಕೇಳಿದ ತಕ್ಷಣ, ನೀನು ಯಾವಳು ನನ್ನ ಮಗಳ ವಿಷಯಕ್ಕೆ ಬರೋಕ್ಕೆ ಹೇಳಿದ್ದು, ನಾನು ಅವತ್ತೇ ನಿನಗೆ ವಾರ್ನ್ ಮಾಡಿದ್ದೀನಿ, ನಮ್ಮ ಅಪ್ಪ ಅಮ್ಮನ ವಿಷಯಕ್ಕೆ ನನ್ನ ಮಗಳ ವಿಷಯಕ್ಕೆ ಬರಬೇಡ ಅಂತ, ನೀನು ಹೆಂಗೆ ಅವಳಿಗೆ ಸೈನ್ ಮಾಡಿ ಕಳಿಸಿದ್ಯಾ ಅಂತ ಹೇಳಿದ ತಕ್ಷಣ, ನೀವೆಲ್ಲ ಹಳೆ ಕಾಲ ಪೇರೆಂಟ್ಸ್ಗಳು, ಅದಕ್ಕೆ ನಾನು ಅವಳಿಗೆ ಎಂಜಾಯ್ ಮಾಡ್ಕೊಂಬರಲಿ ಅಂತ ಹೇಳಿ ಸೈನ್ ಹಾಕಿ ಕಳಿಸ್ದೆ ಅಂತ ಹೇಳ್ತಾಳೆ. ನೀನು ಯಾರು ಇದು ನಂಗೆ ಸೈನ್ ಹಾಕಿ ಕಳ್ಸೋದಕ್ಕೆ ಅವಳಿಗೆ? ನನಗೆ ಗೊತ್ತಿದೆ ಅವಳನ್ನ ಯಾವಾಗ ಹೆಂಗೆ ನೋಡ್ಕೋಬೇಕು ಅಂತ, ನಿನ್ನ ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಅವಳಿಗೆ ಬೈತಾನೆ. ಏನು ತಾಂಡವ್, ಎಲ್ಲರ ಮುಂದೆ ನನಗೆ ಈ ಥರ ಅವಮಾನ ಮಾಡ್ತಾ ಇದೀಯಾ, ಮನೆಗೆ ಹೋಗಿ ಮಾತಾಡ್ಬೋದಲ್ವಾ ಅಂತ ಹೇಳ್ತಾಳೆ. ಆದರೂ ಅದನ್ನು ಅವ್ನು ಕೇಳಲ್ಲ, ಅಲ್ಲಿಂದ ಹೊರಟೋಗ್ತಾನೆ. ಸರಿ, ಅವಳು ಶ್ರೇಷ್ಠನೂ ಕೂಡ ಅವಳ ಜೊತೆನೇ ಹೊರಟೋಗ್ತಾಳೆ. ಆಮೇಲೆ ಈ ಕಡೆ ಎಲ್ಲರೂ ಮನೇಲಿ ಕೂತ್ಕೊಂಡು ತನ್ವಿನ ಕೇಳ್ತಾ ಇರ್ತಾರೆ, ನಿನ್ಗೆ ಇವಾಗ ಸಮಾಧಾನ ಆಯಿತಾ? ನೋಡು, ನಿನ್ನಿಂದ ನಮ್ಮ ಮನೆಗೆ ಮರ್ಯಾದೆ ಎಲ್ಲ ಹಾಳಾಯಿತು, ನಿಮ್ಮಮ್ಮಂಗೆ ನನಗೆ ಎಲ್ಲ ಬಂದು ನಿಮ್ಮಪ್ಪ ಚೆನ್ನಾಗಿ ಬೈದ್ಬಿಟ್ಟು ಹೋಗಿದ್ದಾನೆ, ಇವಾಗ ನಿಂಗೆ ಖುಷಿ ಆಯಿತಾ ಅಂಥೇಳಿ ಕೇಳ್ತಾ ಇರ್ತಾರೆ. ಇಲ್ಲ ಅಜ್ಜಿ, ನಾನು ದಯವಿಟ್ಟು ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿದ್ದೀನಿ, ಇನ್ನೊಂದ್ಸಲ ಈ ಥರ ತಪ್ಪು ಮಾಡಲ್ಲ ಅಂಥೇಳಿ ಕೇಳ್ಕೊತಾಳೆ. ಆಮೇಲೆ ಅಮ್ಮನ ಹತ್ರ ಹೋಗ್ತಾಳೆ. ಅಮ್ಮ, ನನಗೆ ನನ್ನ ಮೇಲೆ ನಿಂಗೆ ಇನ್ನೂ ಕೋಪ ಕಡಿಮೆ ಆಗಿಲ್ವಾ ಅಂತ ಕೇಳ್ತಾಳೆ. ನೀನು ನನ್ನ ವಿಷಯಕ್ಕೆ ಮತ್ತೆ ಬರಬೇಡ, ನಂಗೆ ಆಲ್ರೆಡಿ ಕೋಪ ಬರ್ಸಿದ್ಯಾ, ಮತ್ತೆ ನನಗೆ ಇರಿಟೇಟ್ ಮಾಡಬೇಡ ತನ್ವಿ, ಹೋಗು ಅಂಥೇಳಿ ಜೋರಾಗಿ ಕಿರಿಸ್ತಾಳೆ. ಸರಿ, ಈ ಕಡೆ ಒಂದು ಫೋನ್ ಕಾಲ್ ಬರುತ್ತೆ. ಭಾಗ್ಯಳ ಅತ್ತೆ, ನಾನೇ ತೊಗೋತೀನಿ ಇರು ಫೋನು ಅಂತ ಹೇಳಿ ಹೋಗಿ ರಿಸೀವ್ ಮಾಡ್ತಾರೆ. ಅದು ಫೋನು ಯಾರ್ದಂದರೆ, ಅವರು ಊಟಕ್ಕೆ ಆರ್ಡ್ರ್ ಕೊಟ್ಟಿದ್ರಲ್ಲ, ಅವರು ಕಾಲ್ ಮಾಡಿರ್ತಾರೆ. ಏನು ರೀ, ಇನ್ನೂ ಹ್ಞೂ ಅಂತಲೇ ಇದ್ದೀರಾ? ಊಟ ಯಾವಾಗ ತೊಗೊಂಬರ್ತೀರಾ? ಲೇಟಾಗಿದೆ ಇವಾಗ ನಮಗೆ, ಏನೋ ರೆಡಿ ಮಾಡಿದಿರೋ ಇಲ್ವೋ ಅಂಥೇಳಿ ಕೇಳಿದ ತಕ್ಷಣ ಭಾಗ್ಯ ಫೋನ್ ತೊಗೊಂಡು, ನಾನೇ ಮಾತಾಡ್ತೀನಿ ಕೊಡಿ ಅಂತ ತೊಗೋತಾಳೆ.
ತೊಗೊಂಡ ತಕ್ಷಣ ಹೇಳ್ತಾಳೆ ಅವ್ರಿಗೆ, ಇಲ್ಲ ಸರ್ ನೀವು ಹೇಳಿದ ಟೈಮ್ಗೆ ನಾವು ಊಟ ಎಲ್ಲ ತೊಗೊಬಂದು ಕೊಡ್ತೀವಿ ಅಂಥೇಳಿ ಅವ್ರಿಗೆ ಸಮಾಧಾನ ಮಾಡಿ ಫೋನ್ ಕಟ್ ಮಾಡ್ತಾಳೆ. ಅಲ್ಲ ಭಾಗ್ಯ, ಅವರ ಭಾಗ್ಯನ ಅಮ್ಮ ಕೇಳ್ತಾರೆ, ಇಷ್ಟು ಮನೇಲಿ ಇಷ್ಟೆಲ್ಲ ಆಗಿದೆ, ಇನ್ನು ಅಡುಗೆ ಮಾಡಬೇಕಾ ನೀನು, ಅವ್ರಿಗೆ ಆಗಲ್ಲ ಅಂತ ಹೇಳ್ಬಿಡು ಅಂತೇಳಿ ಹೇಳ್ತಾರೆ. ಇಲ್ಲ ಅಮ್ಮ, ನಾನು ಆ ಥರ ಎಲ್ಲ ಮಾಡಲ್ಲ, ಇದರಿಂದ ನಮ್ಮ ಮನೆಯವ್ರು ಎಲ್ರಿಗೂ ಒಳ್ಳೇದಾಗುತ್ತೆ, ಚೆನ್ನಾಗಿರ್ತಾರೆ ಅಂದರೆ ನಾನು ಇದು ಕೆಲಸಗಳೆಲ್ಲ ಮಾಡ್ತೀನಿ ಅಂಥೇಳಿ ಅಡುಗೆ ಮಾಡೋದಕ್ಕೆ ಹೊರಡ್ತಾಳೆ. ಈ ಕಡೆ ಪೂಜಾ, ಸುಂದ್ರಿ ಎಲ್ಲರೂ ನಾವು ಸಹಾಯ ಮಾಡ್ತೀವಿ ಅಂಥೇಳಿ ಅವ್ರ ಜೊತೆ ಹೋಗ್ತಾರೆ. ಆಮೇಲೆ ಶ್ರೇಷ್ಠ, ತಾಂಡವ್ ಇಬ್ಬರು ಮನೆಗೆ ವಾಪಸ್ ಬಂದು ಕಾರಿಂದ ಇಳಿದ ತಕ್ಷಣ ಅವಳು ಮುಂದೆ ಬರ್ತಾಳೆ. ಶ್ರೇಷ್ಠ ನಿಂತ್ಕೋ ಅಂಥೇಳಿ ಕರೀತಾನೆ. ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ ನಮ್ಮ ಮನೆಯವ್ರ ವಿಷಯಕ್ಕೆ ಬರಬೇಡ ಅಂತ, ಆದರೂ ನೀನು ಇದನ್ನೆಲ್ಲ ಬಿಡಲ್ಲ ಅಲ್ವಾ ಅಂಥೇಳಿ ಚೆನ್ನಾಗಿ ಬೈತಾನೆ. ಅಕ್ಕಪಕ್ಕ ಎಲ್ಲ ನಿಂತ್ಕೊಂಡು ಅವಳನ್ನು ನೋಡ್ತಾ ಇರ್ತಾರೆ. ನೋಡು ತಾಂಡವ್, ನನ್ನನ್ನೆಲ್ಲ ಅಕ್ಕಪಕ್ಕ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಅಲ್ಲೂ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈದಿದ್ಯಾ, ಇಲ್ಲೂ ಬೈತಾ ಇದೆಯಾ, ನಡಿ ಫಸ್ಟ್ ಮನೆಗೆ ಹೋಗೋಣ, ಅಲ್ಲೇ ಕೂತ್ಕೊಂಡು ಮಾತಾಡ್ಬೋದಲ್ವಾ ಅಂಥೇಳಿ ಕೇಳ್ತಾನೆ. ಅದಕ್ಕೆ ಅವಳು ಸರಿ. ಆಮೇಲೆ ತಾಂಡವ್ ಮುಂದೆ ಹೋದ ತಕ್ಷಣ ಅಲ್ಲಿ ಶೌರ್ಯ ನಿಂತ್ಕೊಂಡು ನಗ್ತಾ ಇರ್ತಾನೆ. ನೋಡಿದ್ಯಾ, ಬೇರೆಯವ್ರ ಜೀವನ ಹಾಳು ಮಾಡಿದ್ರೆ ನಿಂದು ಲೈಫು ಹೆಂಗಾಗತ್ತೆ ಅಂತ. ಅವತ್ತು ಏನಂದರೆ ತಾಳಿ ಕಟ್ಸ್ಕೊಬೇಕಾದ್ರೆ ನೀನು ನಾನು ಎಷ್ಟು ಖುಷಿಯಾಗಿರ್ತೀನಿ ಅಂತ ಹೇಳಿದೆ ತಾನೇ ಅವತ್ತು ನೀನು, ಇವಾಗ ನೋಡು ನಿನ್ನ ಜೀವನ ಹೆಂಗಾಗಿದೆ ಅಂಥೇಳಿ ನಗ್ತಾ ಇರ್ತಾನೆ. ಈ ಕಡೆ ಭಾಗ್ಯ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಹೊರಡಬೇಕು, ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊತಾ ಇರ್ತಾಳೆ. ಅವ್ರ ಅತ್ತೆ ಬಂದು ಬೇಗ ಬೇಗ ಮಾಡ್ಕೊಂಡು ಹೋಗಮ್ಮ, ಲೇಟ್ ಆಗ್ತಾಯಿದೆ, ಅವರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಭಾಗ್ಯ ಅಂಥೇಳಿ ಕರೀತಾರೆ. ಸರಿ, ಅವಳು ಊಟ ಎಲ್ಲ ಎತ್ಕೊಂಡು ತಕ್ಷಣ ಹೊರಗಡೆ ಬರ್ತಾಳೆ. ಮತ್ತು ಇವಾಗ ಹೆಂಗೆ ಹೋಗಿ ತಲುಪಿಸೋದು ಅಂದ ತಕ್ಷಣ ಅವ್ರ ಮಾವ ಬಂದು, ಬಾ ಭಾಗ್ಯ, ನಾನು ಕಾರಲ್ಲೇ ಡ್ರಾಪ್ ಮಾಡ್ತೀನಿ, ನೀನು ಆಟೋ ಇಟ್ಕೊಂಡು ಹೋಗೋಷ್ಟ್ರಲ್ಲಿ ತುಂಬ ಲೇಟ್ ಆಗೋಗುತ್ತೆ ಅಂಥೇಳಿ ಕಾರು ಹೊರಡಕ್ಕೆ ಬರ್ತಾರೆ. ಅಷ್ಟರಲ್ಲಿ ಪೂಜಾ ಬಂದು, ಇಲ್ಲ ಮಾವ, ಅಕ್ಕ ನೋಡಿ, ನೀವು ಕಳಿಸಿರೋ ಲೊಕೇಶನಲ್ಲಿ ಈಗ ಆಲ್ರೆಡಿ ತುಂಬ ಟ್ರಾಫಿಕ್ ತೋರಿಸ್ತಾ ಇದೆ, ಅಲ್ಲೆಲ್ಲ ಜಾತ್ರೆ ನಡೀತಾ ಇರಬೇಕು, ನೀವು ಕಾರಲ್ಲಿ ಹೋಗೋಕ್ಕಾಗಲ್ಲ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಸುಂದ್ರಿ, ಮತ್ತು ಇನ್ನೆಂತೇಳಿ ಹೋಗೋದು, ಹೋಗಲಿ ಕಾರಲ್ಲೇ ಹೋಗಲಿ, ಬೇಗಮ್ಮ ಹೋಗ್ಬಿಟ್ಟು ಬರಲಿ ಬಿಡು ಅಂತ ಹೇಳ್ತಿರ್ತಾರೆ. ಸರಿ, ಇವಳಿಗೆ ಅಷ್ಟರಲ್ಲಿ ಒಂದು ಯೋಚನೆ ಬರುತ್ತೆ, ಏನು ಮಾಡೋದು ಅಂತ. ಅಲ್ಲಿ ಆ ಕಡೆ ನೋಡಿದ ತಕ್ಷಣ ಅಲ್ಲೊಂದು ಸೈಕಲ್ ಕಾಣ್ತಾ ಇರುತ್ತೆ. ಅದನ್ನು ನೋಡಿಬಿಟ್ಟು ದೇವರು ಎಲ್ಲಿ ತೊಂದರೆ ಕೊಟ್ಟಿರ್ತಾನೆ ಅಲ್ಲಿ ಪರಿಹಾರನೂ ಅವನೇ ಕೊಟ್ಟಿರ್ತಾನೆ ನಮಗೋಸ್ಕರ, ನಾವೊಂದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಹೇಳಿ ಮನೆ ಒಳಗಡೆ ಹೊರಟ್ಬಿಡ್ತಾಳೆ. ಈ ಕಡೆ ಶೌರ್ಯ, ಅಲ್ಲ ಶ್ರೇಷ್ಠ, ನೀನು ನಿನ್ನ ಜೀವನನ ಹೆಂಗೆ ಹಾಳು ಮಾಡ್ಕೊಂಡಿದ್ಯಾ ನೋಡು, ಯಾವತ್ತಾದರೂ ಒಂದಿನ ಆದರೂ ಇವನ ಜೊತೆ ನೀನು ಖುಷಿಯಾಗಿದೆಯಾ, ಯಾವಾಗ ರೆಸ್ಟ್ರಿಕ್ಷನ್ ಮಾಡ್ತಾನೆ ಇರ್ತಾನೆ ನಿನಗೆ, ಅದು ಮಾಡಬೇಡ ಇದು ಮಾಡಬೇಡ ಹಾಗೆ ಹೀಗೆ ಅಂತ. ನೀನು ಕಾಲೇಜ್ ಲೈಫಲ್ಲಿ ಹೇಗಿದ್ದೆ ಅಂತ ನೀನು ಸ್ವಲ್ಪ ಯೋಚನೆ ಮಾಡು, ಎಷ್ಟು ಖುಷಿಯಾಗಿದ್ದೆ ಹೇಗಿದ್ದೆ ಅಂತ. ನನ್ನ ಬಗ್ಗೆ ನೀನು ಹೇಳೋಕ್ಕೆ ಬರಬೇಡ, ನಾನು ತುಂಬಾ ಖುಷಿಯಾಗಿದ್ದೀನಿ, ಇವತ್ತೊಂದಿನ ತಾಂಡವ್ ನನಗೆ ಬೈದ ಅಂತ, ಯಾವಾಗಲೂ ಬೈತಾನೆ ಅಂತ ನೀನು ಅಂದ್ಕೊಂಬಿಟ್ಟಿದ್ಯಾ, ಅದೆಲ್ಲ ಸುಳ್ಳು ಅಂತೇಳಿ ಕೇಳ್ತಾನೆ. ನೀನು ಯಾವತ್ತಾದರೂ ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿದ್ಯಾ, ಅಪ್ಪ ಅಮ್ಮಂಗೆ ಕಾಲ್ ಮಾಡಿದ್ರೆ ಅವಳು ನಮ್ಮ ಪಾಲು ಸತ್ತೋಗ್ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಅಂತ ಹೇಳ್ತಾಳೆ. ನಿನ್ಗೆ ಎಷ್ಟು ಸರಿ ನಮ್ಮ ಅಪ್ಪ ಅಮ್ಮಂಗೆ ಕಾಲ್ ಮಾಡೋಕ್ಕೆ ಅಂತ ಕೇಳ್ತಾನೆ. ನಾನು ಆ ಮನೆ ಮಗ ಆಗಿದ್ದೀನಿ.